ಥ್ಯಾಂಕ್ ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಕಾವೇರಿ ಹೋರಾಟ ಮಂಡ್ಯದಲ್ಲಿ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಮಾಡುವ ಮೂಲಕ ಸಿಡಬ್ಲ್ಯೂಎಂಎ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರದು ಅಂತೇಳಿ ರಾಜ್ಯ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶ ಮಾಡಿರುವಂತದ್ದು ನಿಜಕ್ಕೂ ಕೂಡ ಅವೈಜ್ಞಾನಿಕವಾಗಿ ಕೂಡಿದೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರದು ಅಂತ ಹೇಳಿ ಒತ್ತಾಯನ ಮಾಡಲಾಗ್ತಾ ಇರುವಂತದ್ದು. ಪ್ರತಿ ದಿವಸ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಹೋರಾಟಗಾರರು ವಿನೂತನವಾಗಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಡಕೆ ಹಿಡಿದು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಹುರುಳಿಕಾಳು ಪ್ರೊಟೆಸ್ಟ್ ಮಾಡುವ ಮೂಲಕ ವಿಭಿನ್ನ ಚಳುವಳಿಗಳನ್ನ ನಡೆಸಿದ್ರು. ಅದ್ರ ಜೊತೆಗೆ ಏನು ಒಂದಷ್ಟು ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ತೆರೆದಿದ್ದಂತ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಅವರನ್ನ ಮನವೊಲಿಸುವ ಮೂಲಕ ಬಂದ್ಗೆ ಮನವಿ ಮಾಡುವಂತೆ ಸಹಕರಿಸುವಂತೆ ಮನವಿ ಮಾಡಿದ್ರು. ಜೊತೆಗೆ ಇಲ್ಲಿ ಸಾಕಷ್ಟು ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ನೀಡಿದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆ ಬಗ್ಗೆ ಮಾತಾಡ್ತೀನಿ. ಇಂದು ಮಂಡ್ಯದಲ್ಲಿ ಸಂಪೂರ್ಣ ಬಂದ್ ಆಗಿದೆ. ಇಡೀ ಮಂಡ್ಯದಲ್ಲಿ ಸಂಪೂರ್ಣ ಬಂದ್ ಯಶಸ್ವಿಯಾಗಿದೆ. ರೈತ ಹಿತರಕ್ಷಣಾ ಸಮಿತಿ, ಕನ್ನಡ ಸೇನೆ, ರೈತ ಸಂಘಟನೆಗಳು, ಡಿಎಸ್ಎಸ್ ಹೀಗೆ ಹಲವಾರು ಸಂಘಟನೆಗಳು ಸಹಕಾರದೊಂದಿಗೆ ಕಾವೇರಿ ಕೊಳ್ಳದಲ್ಲಿ ರೈತರ ಅನುಭವಿಸಿರುವ ಕಷ್ಟಗಳ ವಿರುದ್ಧವಾದಂತಹ ಹೋರಾಟಕ್ಕೆ ಜನ ಸ್ಪಂದಿಸಿದ್ದಾರೆ. ನಿಜವಾಗ್ಲೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಮೇಕೆದಾಟು ಯೋಜನೆ ಪ್ರಾರಂಭಿಸಬೇಕಾಗಿದೆ. ಈಗ ಮುಖ್ಯಮಂತ್ರಿಗಳ ನಿಲುವು ಮತ್ತೆ ಬದ್ಧತೆ ಹಾಗೆ ಉಳಿಸಬೇಕಾಗಿದೆ. ಸುಪ್ರೀಂ ಕೋರ್ಟ್ ಆಗಲಿ, ನಿರ್ವಹಣಾ ಪ್ರಾಧಿಕಾರ ಸಮಿತಿಗಳಾಗ್ಲಿ ಯಾವುದೇ ಆದೇಶಕ್ಕೆ ಮಣ್ಣಾಕಬಾರದು. ಏನು ಇವತ್ತಿಂದ ಸದನ ನಡೀತಾ ಇದೆ, ಸರ್ವಾನುಮತದಿಂದ ತೀರ್ಮಾನ ಮಾಡಿ ಮೇಕೆದಾಟು ಯೋಜನೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೇವೆ. ಮುಖ್ಯಮಂತ್ರಿಗಳೇ, ತಮಿಳುನಾಡಿಗೆ ನೀರು ಹೋಗಿಲ್ಲ ಅಂತ ಹೇಳ್ತಿದ್ದೀರಿ. 13 ಟಿಎಂಸಿ ನೀರು ಹೋಗ್ತಾ ಇದೆ. 13 ಟಿಎಂಸಿ ನೀರಿದ್ರೆ ಮೇಕೆದಾಟು ಯೋಜನೆ ಆಗಿದ್ರೆ ನಮ್ಮ ರಾಜ್ಯದ ರೈತರಿಗೆ ಬಳಕೆ ಆಗ್ತಾ ಇತ್ತು. ಹಾಗಾಗಿ ತಕ್ಷಣ ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಮೇಡಮ್, ಇವತ್ತಿಂದು ಬಂದು ಭಾಗಶಃ ಮಂಡ್ಯದಲ್ಲಿ ಯಶಸ್ವಿಯಾಗಿದೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಕರ್ನಾಟಕ ರಾಜ್ಯದ ಮೇಲೆ ತಮಿಳುನಾಡು ಸರ್ಕಾರ ಪದೇ ಪದೇ ಒತ್ತಡವನ್ನ ತರುವ ಮೂಲಕ ಇಲ್ಲದ ನೀರನ್ನ ಬೇಡಿಕೆ ಇಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ನೀರು ಬಿಡಕ್ ಸಾಧ್ಯ ಇಲ್ಲ ಅನ್ನೋ ಅಂಶವನ್ನ ತೆರೆದಿಟ್ಟಿದೆ. ನಾವು ಕನ್ನಡ ಪರ ಸಂಘಟನೆಗಳ ಕರೆ ಹಾಗೂ ಒಟ್ಟು ಕರ್ನಾಟಕ ರಾಜ್ಯಾದ್ಯಂತ ಅನ್ನದಾತರ ಅಹವಾಲು, ನೀರಿಲ್ಲ, ನೀರು ಕೊಡಕ್ಕಾಗಲ್ಲ. ಈ ದಿನ ಬಂದಿಗೆ ಕರೆ ಕೊಟ್ಟಿದ್ದು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಕನ್ನಡ ಸೇನೆ, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಒಗ್ಗೂಡಿ ಮಾಡಿದಂತ, ನಾಗರಿಕ ಬಂಧುಗಳು ಸೇರಿ ಮಾಡಿದಂತ ಬಂದು ಬಹುಶಃ ಯಶಸ್ವಿ ಆಗಿದೆ. ನಮ್ಮ ಮುಂದಿನ ಒಂದು ಹೆಜ್ಜೆ, ನಾಡಿನ ಮುಖ್ಯಮಂತ್ರಿಗಳು ಏನು ನಿಲುವನ್ನ ತಳಿತಾರೆ, ಸುಪ್ರೀಂ ಕೋರ್ಟಿನ ಮುಂದೆ ಹೋಗುವಂತದ್ದಾಗಿರಬಹುದು ಮೇಲ್ಮನವಿಗೆ, ಹಾಗೆಯೇ ಸರ್ವಪಕ್ಷಗಳ ಸಭೆ ಕರೆಯೋದಾಗಬಹುದು, ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಬಿಡುವ ವಿಚಾರ ಇರಬಹುದು. ಯಾವುದೇ ಒಂದು ನಿಲುವನ್ನ ಮುಖ್ಯಮಂತ್ರಿಗಳು ತಳಿತಾರೋ ಅದರ ಮೇಲೆ ನಮ್ಮ ಮುಂದಿನ ಹೆಜ್ಜೆ ತೀರ್ಮಾನ ಆಗುತ್ತೆ. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂತದ್ದು. ಇವತ್ತು ಭಾಗಶಃ ಮಂಡ್ಯದಲ್ಲಿ ಬಂದ್ ಯಶಸ್ವಿಯಾಗಿದೆ. ವರ್ತಕರು ಕೂಡ ಸಾಕಷ್ಟು ಬೆಂಬಲವನ್ನ ನೀಡಿದ್ದಾರೆ. ಅದರ ಜೊತೆಗೆ ವಿವಿಧ ಸಂಘಟನೆಗಳು ಕೂಡ ಬಂದ್ ಹಾಗೂ ಪ್ರತಿಭಟನೆಗೆ ಸಹಕಾರ ನೀಡಿದ್ದಾರೆ. ಮುಂದಿನ ಹೋರಾಟ ರಾಜ್ಯ ಸರ್ಕಾರದ ನಡೆಯನ್ನ ನೋಡಿ ನಿರ್ಧರಿಸ್ತೀವಿ, ಆದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದಿಷ್ಟು ಕಾವೇರಿ ಹೋರಾಟದ ಸಂಬಂಧಪಟ್ಟಂತ ಮಂಡ್ಯ ವರದಿಯಾಗಿತ್ತು. ಮುಂದಿನ ವರದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಕಾವೇರಿ ಹೋರಾಟ ಮಂಡ್ಯದಲ್ಲಿ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಮಾಡುವ ಮೂಲಕ ಸಿಡಬ್ಲ್ಯೂಎಂಎ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರದು ಅಂತೇಳಿ ರಾಜ್ಯ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶ ಮಾಡಿರುವಂತದ್ದು ನಿಜಕ್ಕೂ ಕೂಡ ಅವೈಜ್ಞಾನಿಕವಾಗಿ ಕೂಡಿದೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರದು ಅಂತ ಹೇಳಿ ಒತ್ತಾಯನ ಮಾಡಲಾಗ್ತಾ ಇರುವಂತದ್ದು. ಪ್ರತಿ ದಿವಸ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಹೋರಾಟಗಾರರು ವಿನೂತನವಾಗಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಡಕೆ ಹಿಡಿದು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಹುರುಳಿಕಾಳು ಪ್ರೊಟೆಸ್ಟ್ ಮಾಡುವ ಮೂಲಕ ವಿಭಿನ್ನ ಚಳುವಳಿಗಳನ್ನ ನಡೆಸಿದ್ರು. ಅದ್ರ ಜೊತೆಗೆ ಏನು ಒಂದಷ್ಟು ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ತೆರೆದಿದ್ದಂತ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಅವರನ್ನ ಮನವೊಲಿಸುವ ಮೂಲಕ ಬಂದ್ಗೆ ಮನವಿ ಮಾಡುವಂತೆ ಸಹಕರಿಸುವಂತೆ ಮನವಿ ಮಾಡಿದ್ರು. ಜೊತೆಗೆ
ಜೊತೆಗೆ ಇಲ್ಲಿ ಸಾಕಷ್ಟು ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ನೀಡಿದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆ ಬಗ್ಗೆ ಮಾತಾಡ್ತೀನಿ. ಇಂದು ಮಂಡ್ಯದಲ್ಲಿ ಸಂಪೂರ್ಣ ಬಂದ್ ಆಗಿದೆ. ಇಡೀ ಮಂಡ್ಯದಲ್ಲಿ ಸಂಪೂರ್ಣ ಬಂದ್ ಯಶಸ್ವಿಯಾಗಿದೆ. ರೈತ ಹಿತರಕ್ಷಣಾ ಸಮಿತಿ, ಕನ್ನಡ ಸೇನೆ, ರೈತ ಸಂಘಟನೆಗಳು, ಡಿಎಸ್ಎಸ್ ಹೀಗೆ ಹಲವಾರು ಸಂಘಟನೆಗಳು ಸಹಕಾರದೊಂದಿಗೆ ಕಾವೇರಿ ಕೊಳ್ಳದಲ್ಲಿ ರೈತರ ಅನುಭವಿಸಿರುವ ಕಷ್ಟಗಳ ವಿರುದ್ಧವಾದಂತಹ ಹೋರಾಟಕ್ಕೆ ಜನ ಸ್ಪಂದಿಸಿದ್ದಾರೆ. ನಿಜವಾಗ್ಲೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಮೇಕೆದಾಟು ಯೋಜನೆ ಪ್ರಾರಂಭಿಸಬೇಕಾಗಿದೆ. ಈಗ ಮುಖ್ಯಮಂತ್ರಿಗಳ ನಿಲುವು ಮತ್ತೆ ಬದ್ಧತೆ ಹಾಗೆ ಉಳಿಸಬೇಕಾಗಿದೆ. ಸುಪ್ರೀಂ ಕೋರ್ಟ್ ಆಗಲಿ, ನಿರ್ವಹಣಾ ಪ್ರಾಧಿಕಾರ ಸಮಿತಿಗಳಾಗ್ಲಿ ಯಾವುದೇ ಆದೇಶಕ್ಕೆ ಮಣ್ಣಾಕಬಾರದು. ಏನು ಇವತ್ತಿಂದ ಸದನ ನಡೀತಾ ಇದೆ, ಸರ್ವಾನುಮತದಿಂದ ತೀರ್ಮಾನ ಮಾಡಿ ಮೇಕೆದಾಟು ಯೋಜನೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೇವೆ. ಮುಖ್ಯಮಂತ್ರಿಗಳೇ, ತಮಿಳುನಾಡಿಗೆ ನೀರು ಹೋಗಿಲ್ಲ ಅಂತ ಹೇಳ್ತಿದ್ದೀರಿ. 13 ಟಿಎಂಸಿ ನೀರು ಹೋಗ್ತಾ ಇದೆ. 13 ಟಿಎಂಸಿ ನೀರಿದ್ರೆ ಮೇಕೆದಾಟು ಯೋಜನೆ ಆಗಿದ್ರೆ ನಮ್ಮ ರಾಜ್ಯದ ರೈತರಿಗೆ ಬಳಕೆ ಆಗ್ತಾ ಇತ್ತು. ಹಾಗಾಗಿ ತಕ್ಷಣ ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಮೇಡಮ್, ಇವತ್ತಿಂದು ಬಂದ್ ಭಾಗಶಃ ಮಂಡ್ಯದಲ್ಲಿ ಯಶಸ್ವಿಯಾಗಿದೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಕರ್ನಾಟಕ ರಾಜ್ಯದ ಮೇಲೆ ತಮಿಳುನಾಡು ಸರ್ಕಾರ ಪದೇ ಪದೇ ಒತ್ತಡವನ್ನ ತರುವ ಮೂಲಕ ಇಲ್ಲದ ನೀರನ್ನ ಬೇಡಿಕೆ ಇಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ನೀರು ಬಿಡೋದಿಲ್ಲ, ಬಿಡಕ್ ಸಾಧ್ಯ ಇಲ್ಲ ಅನ್ನೋ ಅಂಶವನ್ನ ತೆರೆದಿಟ್ಟಿದೆ. ನಾವು ಕನ್ನಡ ಪರ ಸಂಘಟನೆಗಳ ಕರೆ ಹಾಗೂ ಒಟ್ಟು ಕರ್ನಾಟಕ ರಾಜ್ಯಾದ್ಯಂತ ಅನ್ನದಾತರ ಅಹವಾಲು, ನೀರಿಲ್ಲ, ನೀರು ಕೊಡಕ್ಕಾಗಲ್ಲ. ಈ ದಿನ ಬಂದಿಗೆ ಕರೆ ಕೊಟ್ಟಿದ್ದು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಕನ್ನಡ ಸೇನೆ, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಒಗ್ಗೂಡಿ ಮಾಡಿದಂತ, ನಾಗರಿಕ ಬಂಧುಗಳು ಸೇರಿ ಮಾಡಿದಂತ ಬಂದು ಬಹುಶಃ ಯಶಸ್ವಿ ಆಗಿದೆ. ನಮ್ಮ ಮುಂದಿನ ಒಂದು ಹೆಜ್ಜೆ, ನಾಡಿನ ಮುಖ್ಯಮಂತ್ರಿಗಳು ಏನು ನಿಲುವನ್ನ ತಳಿತಾರೆ, ಸುಪ್ರೀಂ ಕೋರ್ಟಿನ ಮುಂದೆ ಹೋಗುವಂತದ್ದಾಗಿರಬಹುದು ಮೇಲ್ಮನವಿಗೆ, ಹಾಗೆಯೇ ಸರ್ವಪಕ್ಷಗಳ ಸಭೆ ಕರೆಯೋದಾಗಬಹುದು, ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಬಿಡುವ ವಿಚಾರ ಇರಬಹುದು. ಯಾವುದೇ ಒಂದು ನಿಲುವನ್ನ ಮುಖ್ಯಮಂತ್ರಿಗಳು ತಳಿತಾರೋ ಅದರ ಮೇಲೆ ನಮ್ಮ ಮುಂದಿನ ಹೆಜ್ಜೆ ತೀರ್ಮಾನ ಆಗುತ್ತೆ. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂತದ್ದು. ಇವತ್ತು ಭಾಗಶಃ ಮಂಡ್ಯದಲ್ಲಿ ಬಂದ್ ಯಶಸ್ವಿಯಾಗಿದೆ. ವರ್ತಕರು ಕೂಡ ಸಾಕಷ್ಟು ಬೆಂಬಲವನ್ನ ನೀಡಿದ್ದಾರೆ. ಅದರ ಜೊತೆಗೆ ವಿವಿಧ ಸಂಘಟನೆಗಳು ಕೂಡ ಬಂದ್ ಹಾಗೂ ಪ್ರತಿಭಟನೆಗೆ ಸಹಕಾರ ನೀಡಿದ್ದಾರೆ. ಮುಂದಿನ ಹೋರಾಟ ರಾಜ್ಯ ಸರ್ಕಾರದ ನಡೆಯನ್ನ ನೋಡಿ ನಿರ್ಧರಿಸ್ತೀವಿ, ಆದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದಿಷ್ಟು ಕಾವೇರಿ ಹೋರಾಟದ ಸಂಬಂಧಪಟ್ಟಂತ ಮಂಡ್ಯ ವರದಿಯಾಗಿತ್ತು. ಮುಂದಿನ ವರದಿಯನ್ನ ನನ್ನ ಸಹೋದರಿ ಕೊಡ್ತಾರೆ. ಓವರ್ ಟು ಯು.